2025ರಲ್ಲಿ ಬೆಂಗಳೂರಿನಲ್ಲಿ ಮನೆ ಖರೀದಿಸಲು ಯೋಜಿಸುತ್ತಿದ್ದೀರಾ? ನೀವು ಗೃಹ ಸಾಲಕ್ಕೆ ಅರ್ಜಿ ಸಲ್ಲಿಸುವ ಮೊದಲು ಅರ್ಹತೆ, ಇಎಂಐ ಲೆಕ್ಕಾಚಾರ ಮತ್ತು ನಿರಾಕರಣೆಗೆ ಕಾರಣವಾಗುವ ಸಾಮಾನ್ಯ ತಪ್ಪುಗಳನ್ನು ನೀವು ಅರ್ಥಮಾಡಿಕೊಳ್ಳಬೇಕು. ನಾನು ಬೆಂಗಳೂರಿನ ಉದಯಸಾಗರ್ ಫೈನಾನ್ಷಿಯಲ್ ಸರ್ವೀಸಸ್ನ ಕೃಷ್ಣ ಮೋಹನ್, 2009ರಿಂದ ಸಾಲ ಶಿಕ್ಷಣದೊಂದಿಗೆ ಕುಟುಂಬಗಳಿಗೆ ಸಹಾಯ ಮಾಡುತ್ತಿದ್ದೇನೆ. ಗೃಹ ಸಾಲಕ್ಕೆ ಯಾರು ಅರ್ಹರು? ಬೆಂಗಳೂರಿನಲ್ಲಿ ಬ್ಯಾಂಕುಗಳು ಮುಖ್ಯವಾಗಿ 3 ವಿಷಯಗಳನ್ನು ನೋಡುತ್ತವೆ. 1 ಆದಾಯ ಸ್ಥಿರತೆ, 2 ಸಿಬಿಲ್ ಸ್ಕೋರ್, 3 ಆಸ್ತಿ ದಾಖಲೆಗಳು. ಸಂಬಳ ಪಡೆಯುವ ಅರ್ಜಿದಾರರಿಗೆ ಬ್ಯಾಂಕುಗಳು ಸಂಬಳ ಚೀಟಿಗಳು, ಫಾರ್ಮ್ 16 ಮತ್ತು ಬ್ಯಾಂಕ್ ಹೇಳಿಕೆಗಳನ್ನು ಪರಿಶೀಲಿಸುತ್ತವೆ. ಸ್ವಯಂ ಉದ್ಯೋಗಿ ವೃತ್ತಿಪರರಿಗೆ ಅವರು ಐಟಿಆರ್, ಜಿಎಸ್ಟಿ ರಿಟರ್ನ್ಸ್ ಮತ್ತು ವ್ಯವಹಾರ ಸ್ಥಿರತೆಯನ್ನು ಪರಿಶೀಲಿಸುತ್ತಾರೆ. ಸಿಬಿಲ್ ಸ್ಕೋರ್ ಅವಶ್ಯಕತೆ 750 ಅಥವಾ ಅದಕ್ಕಿಂತ ಹೆಚ್ಚಿನ ಸಿಬಿಲ್ ಸ್ಕೋರ್ ನಿಮಗೆ ಉತ್ತಮ ಬಡ್ಡಿದರಗಳನ್ನು ನೀಡುತ್ತದೆ. 650-749 ನಡುವಿನ ಅಂಕಗಳು ಇನ್ನೂ ಸಾಲಗಳನ್ನು ಪಡೆಯಬಹುದು, ಆದರೆ ಹೆಚ್ಚಿನ ಬಡ್ಡಿ ಅಥವಾ ಕಠಿಣ ಷರತ್ತುಗಳೊಂದಿಗೆ. 650ಕ್ಕಿಂತ ಕಡಿಮೆ ಅನುಮೋದನೆಗಳು ಕಷ್ಟಕರವಾಗುತ್ತವೆ, ಅಸಾಧ್ಯವಲ್ಲ, ಆದರೆ ಸವಾಲಿನವು. ಸಾಮಾನ್ಯ ಗೃಹ ಸಾಲದ ತಪ್ಪುಗಳು. ಬೆಂಗಳೂರಿನ ಅನೇಕ ಖರೀದಿದಾರರು ಮಾಡುವ ತಪ್ಪುಗಳು ಇಲ್ಲಿವೆ. ಏಕಕಾಲದಲ್ಲಿ ಬಹು ಬ್ಯಾಂಕ್ಗಳಿಗೆ ಅರ್ಜಿ ಸಲ್ಲಿಸುವುದು ಸೈಬಿಲ್ಗೆ ಹಾನಿ ಮಾಡುತ್ತದೆ. ಆಸ್ತಿ ಕಾನೂನು ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದು. ಇಎಂಐ ಯೋಜನೆಯಿಲ್ಲದೆ ಗರಿಷ್ಠ ಸಾಲದ ಅರ್ಹತೆಯನ್ನು ತೆಗೆದುಕೊಳ್ಳುವುದು. ಸಂಸ್ಕರಣಾ ಶುಲ್ಕಗಳು ಮತ್ತು ಗುಪ್ತ ಶುಲ್ಕಗಳನ್ನು ಪರಿಶೀಲಿಸದಿರುವುದು. ತೀರ್ಮಾನಕ್ಷಯ. ಗೃಹ ಸಾಲವು ದೀರ್ಘಾವಧಿಯ ಬದ್ಧತೆಯಾಗಿದೆ. ಇಂದು ಸರಿಯಾದ ಯೋಜನೆ ನಾಳೆ ನಿಮಗೆ ಲಕ್ಷಗಳನ್ನು ಉಳಿಸುತ್ತದೆ. ನೀವು ಬೆಂಗಳೂರು ನಗರ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಖರೀದಿಸುತ್ತಿದ್ದರೆ ಅಥವಾ ಯೋಜಿಸುತ್ತಿದ್ದರೆ. ವಾರದ ಸಾಲ ಮತ್ತು ಆಸ್ತಿ ಶಿಕ್ಷಣಕ್ಕಾಗಿ ಉದಯಸಾಗರ್ ಹಣಕಾಸು ಸೇವೆಗಳು, ಬೆಂಗಳೂರಿಗೆ ಚಂದಾದಾರರಾಗಿ. ನಿಮ್ಮ ಪ್ರಶ್ನೆಯನ್ನು ಕಾಮೆಂಟ್ ಮಾಡಿ, ನಾನು ವೈಯಕ್ತಿಕವಾಗಿ ಉತ್ತರಿಸುತ್ತೇನೆ. Warning disclaimer, end screen, description, educational purpose only. Loan eligibility depends on bank, NBFC policies.